Hello students, in this video I am going to discuss about the problem regarding HRA calculation, that is house rent allowances. Previously I discussed about the rules of HRA, right, where you have to consider three major parts. One includes the actual amount of house rent allowances received and the actual rent paid by the assessee in excess of 10% of his salary, or third one, half of his salary if the house is situated in Bombay, Madras, Kolkata and Delhi, or two-fifth of salary if the house is situated at any other place. These were the rule for the calculation of house rent allowances. ತುಂಬಾ ಸಿಂಪಲ್ ಇದೆ. ಮೂರು ಐಟಮ್ಸ್ ಕನ್ಸಿಡರ್ ಮಾಡಿಬಿಟ್ರೆ ಆಯಿತು. ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನಲ್ಲಿ ಹಾಫ್ ಮತ್ತು ಟೂ-ಫಿಫ್ತ್ ಡಿಪೆಂಡ್ಸ್ ಆನ್ ದಿ ಏರಿಯಾ ಇನ್ ವಿಚ್ he lives or the city in which he lives. So the problem says find out the exempted HRA under section 1013A from the following particulars. Basic salary 7,200 per month. Dearance allowances within bracket they have given enters into retirement benefit rupees 200 per month. House rent allowance received 3,000 per month. Rent paid by employee rupees 2,000 per month. Place of employment is Gulbarga. So this is the question. So out of this we have to calculate house rent allowances. ಸೊ ಹೌ ಟು ಕ್ಯಾಲ್ಕುಲೇಟ್ ಹೌಸ್ ರೆಂಟ್ ಅಲವೆನ್ಸಸ್, ದ ರೂಲ್ ವಿ ಹ್ಯಾವ್ ಟು ರಿಮೆಂಬರ್. ಏನು ಮಾಡ್ಕೊಳ್ಬೇಕು ನಾವು? ರೂಲ್ಸ್ ಗೊತ್ತಿರಬೇಕು. ರೂಲ್ ಏನು ಹೇಳುತ್ತೆ? ಆ್ಯಕ್ಚುಲ್ HRA ರಿಸೀವ್ಡ್ ರೆಂಟ್ ಪೇಡ್ ಇನ್ ಎಕ್ಸಸ್ ಆಫ್ 10% ಆಫ್ ಸ್ಯಾಲ್ರಿ ಅಥವಾ 2/5 ಆಫ್ ಸ್ಯಾಲ್ರಿ ಆ್ಯಂಡ್ 1/5 ಆಫ್ ಸ್ಯಾಲ್ರಿ, ರೈಟ್? ಸೊ ರೂಲ್ಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಹಾಫ್ ಆ್ಯಂಡ್ ಟು ಫಿಫ್ತ್ ನಮಗೆ 3 ಪಾರ್ಟ್ಸ್ ಬೇಕು. 1, 2, 3 ಅಂತ ಏನು ಪ್ರೊವೈಡ್ ಮಾಡಿದಿರೋದು 3ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕು. ಎರಡು ಕಂಪಲ್ಸರಿ ಬರುತ್ತೆ, ದ ಆ್ಯಕ್ಚುಲ್ ಅಮೌಂಟ್ ಆಫ್ ಹೌಸ್ ರೆಂಟ್ ಅಲವೆನ್ಸಸ್ ರಿಸೀವ್ಡ್ ಮತ್ತು ಆ್ಯಕ್ಚುಲ್ ರೆಂಟ್ ಪೇಡ್ ಬೈ ದಿ SSE ಇನ್ ಎಕ್ಸಸ್ ಆಫ್ 10% ಆಫ್ ಸ್ಯಾಲ್ರಿ. ಅದೆರಡು ಕಾಮನ್ ಆಗಿರುತ್ತೆ. ಆದರೆ ಥರ್ಡ್ ಒನ್ನಲ್ಲಿ 2 ರಿವಿಷನ್ಸ್ ಕೊಟ್ಟಿದ್ದಾರೆ, 1 and 2, ದಟ್ ಈಸ್ ಹಾಫ್ ಆಫ್ ಸ್ಯಾಲ್ರಿ ಆ್ಯಂಡ್ 2/5 ಆಫ್ ಸ್ಯಾಲ್ರಿ. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿ? ದ ಸಿಟಿ, ಇಟ್ ಡಿಪೆಂಡ್ಸ್ ಆನ್ ದಿ ಸಿಟಿ ಇನ್ ವಿಚ್ ಹಿ ಸ್ಟೇಸ್ ಆರ್ ದ ಎಂಪ್ಲಾಯ್ಮೆಂಟ್. ಓಕೆ, ಎಂಪ್ಲಾಯ್ಮೆಂಟ್ ಎಲ್ಲಿ ಮಾಡ್ತಾ ಇದ್ದಾನೆ ಅವನು, ಎಂಪ್ಲಾಯಾಗಿ ಎಲ್ಲಿ ವರ್ಕ್ ಮಾಡ್ತಿದ್ದಾನೆ ಆ ಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಾಂಬೆ, ಮದ್ರಾಸ್, ಕಲ್ಕತ್ತಾ ಅಥವಾ ದಿಲ್ಲಿ ಆಗಿದ್ದರೆ ಹಾಫ್ ಆಫ್ ಸ್ಯಾಲರಿ ತೊಗೊಳ್ಬೇಕು. ಅದು 4 ಏರಿಯಾನ ಬಿಟ್ಟು ಬೇರೆ ಯಾವುದೇ ಪ್ರದೇಶ ಆಗಿದ್ದರೆ, ಬೇರೆ ಒಂದು ಪ್ಲೇಸಸ್ ಆಗಿದ್ದರೆ 2/5 ಆಫ್ ಸ್ಯಾಲ್ರಿ ಅಂತೇಳಿ ಕನ್ಸಿಡರ್ ಮಾಡಬೇಕು. ಸೊ ಹಾಗಾಗಿ ನಾನು ಆರ್ಡರ್ ವೈಸಲ್ಲಿ ಬರ್ಕೊಳ್ಬೇಕು. ಏನಂತೇಳಿ? ದ ಆ್ಯಕ್ಚುಲ್ ಅಮೌಂಟ್ ಆಫ್ ಹೌಸ್ ರೆಂಟ್ ಅಲವೆನ್ಸಸ್ ರಿಸೀವ್ಡ್ ಅಂತ ಬರ್ಕೊಳ್ಬೇಕು. ಅದಾದಮೇಲೆ ಆ್ಯಕ್ಚುಲ್ ರೆಂಟ್ ಪೇಡ್ ಬೈ ದಿ SSE ಇನ್ ಎಕ್ಸಸ್ ಆಫ್ 10% ಆಫ್ ಹಿಸ್ ಸ್ಯಾಲ್ರಿಯನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ನಾನಿಲ್ಲಿ ಬರ್ದಿದ್ದೀನಿ, ನೋಡ್ಕೊಳ್ಳಿ. ಕೆಳಗಡೆ ನೋಡ್ಕೊಳ್ಳಿ, ಕಾಂಪ್ಯೂಟೇಷನ್ ಆಫ್ HRA, ಇದನ್ನು ರೆಫರ್ ಮಾಡಿ. ಕಾಂಪ್ಯೂಟೇಷನ್ ಆಫ್ HRA ರೂಲ್ ಪ್ರಕಾರ ಬರ್ದಿದ್ದೀನಿ. ಆ್ಯಕ್ಚುಲ್ HRA ರಿಸೀವ್ಡ್ ಬೈ ದಿ ಎಂಪ್ಲಾಯಿ, ದಟ್ ಈಸ್ ಹೌಸ್ ರೆಂಟ್ ಅಲವೆನ್ಸಸ್ ರಿಸೀವ್ಡ್ ಬೈ ದಿ ಎಂಪ್ಲಾಯಿ ಈಸ್ rupees 3,000. ಇಟ್ ಈಸ್ ಗಿವನ್ ಇನ್ ದಿ ಕ್ವೆಶನ್. ಇಲ್ಲಿ ಕೊಟ್ಟಿದ್ದಾರೆ ಕ್ವೆಶನಲ್ಲಿ, house rent allowances received rupees 3,000 per month, it is given, right? That is the actual house rent allowances received by the employee from the employer. ಸೊ ಇದರ ಅರ್ಥ ಏನು? ಅವನು ರೆಂಟ್ ಅಲವೆನ್ಸಸ್ ಕಂಪನಿ ಕಡೆಯಿಂದ ಎಷ್ಟು ರಿಸೀವ್ ಮಾಡಿದ್ದಾನೆ ಎಂಪ್ಲಾಯಿ, ಅದನ್ನು ಬರೀಬೇಕು. 3,000 rupees per month, ರೈಟ್? ಓರ್ ಸೆಕೆಂಡ್ ರೂಲ್ ಪ್ರಕಾರ, ರೂಲಲ್ಲಿ ಸೆಕೆಂಡ್ ನಂಬರ್ ಏನು ಹೇಳುತ್ತೆ? ರೆಂಟ್ ಪೇಡ್ ಇನ್ ಎಕ್ಸಸ್ ಆಫ್ 10% ಆಫ್ ಸ್ಯಾಲ್ರಿ, ದಟ್ ಈಸ್ ಹೌಸ್ ರೆಂಟ್ ಅಲವೆನ್ಸಸ್ ಪೇಡ್ ಇನ್ ಎಕ್ಸಸ್ ಆಫ್ 10% ಆಫ್ ಸ್ಯಾಲ್ರಿ. ಅದು ಕ್ವೆಶನಲ್ಲಿ ಪ್ರೊವೈಡ್ ಮಾಡಿರೋದಿಲ್ಲ, ನಾವು ಖುದ್ದು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಫಾರ್ ದ್ಯಾಟ್ ಐ ಹ್ಯಾವ್ ರಿಟನ್ ದಿ ನೋಟ್. See this calculation of rent paid in excess of 10% of salary, it is given, right? So that has to be calculated properly. So how to calculate the rent paid in excess of 10% of salary? ಅಂದರೆ ರೆಂಟ್ ಪೇಯ್ಡ್ ಬೈ ದಿ ಎಂಪ್ಲಾಯಿ ಇನ್ ಎಕ್ಸಸ್ ಆಫ್ 10% ಆಫ್ ಸ್ಯಾಲ್ರಿ. ಸೊ 10% ಆಫ್ ಸ್ಯಾಲ್ರಿಗಿಂತ ಹೆಚ್ಚುವರಿಯಾಗಿ ರೆಂಟನ್ನು ಅವನು ಎಷ್ಟು ಪೇಮೆಂಟ್ ಮಾಡಿದ್ದಾನೆ? ಯಾರು? ಎಂಪ್ಲಾಯಿ ಪೇಮೆಂಟ್ ಮಾಡಿದ್ದಾನೆ. ಎಂಪ್ಲಾಯಿ ರಿಸೀವ್ ಮಾಡಿರೋದಲ್ಲ, ಎಂಪ್ಲಾಯಿ ಪೇಮೆಂಟ್ ಮಾಡೋದು. ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ದಿ ಎಂಪ್ಲಾಯಿ ಆಫ್ ಪರ್ಟಿಕ್ಯುಲರ್ ಕಂಪನಿ, the company will pay the house rent allowances to me. At the same time, in case if I have paid the rent of that house, that will be considered as what? Rent paid by the employee. So rent paid by the employee is different, house rent allowances given by the company is different. ಅವರು ಕೊಟ್ಟಿರೋ ಹಣನೇ ಬೇರೆ, ನಾನು ನನ್ನ ರೆಂಟ್ಗೋಸ್ಕರ ಖರ್ಚು ಮಾಡಿರೋದೇ ಬೇರೆ. ಸೊ ಇಲ್ಲಿ ನಾವು ಯಾವುದನ್ನು ಕನ್ಸಿಡರ್ ಮಾಡಬೇಕು? ರೆಂಟ್ ಪೇಯ್ಡ್ ಬೈ ದಿ ಎಂಪ್ಲಾಯಿ, ದಟ್ ಈಸ್ ರೆಂಟ್ ಪೇಯ್ಡ್ ಬೈ ಮೀ ಟು ದ ಹೌಸ್. ಸೊ ದಟ್ ವಿಲ್ ಬಿ ಕನ್ಸಿಡರ್ಡ್. ಕ್ಯಾಲ್ಕುಲೇಷನ್ ಆಫ್ ರೆಂಟ್ ಪೇಯ್ಡ್ ಇನ್ ಎಕ್ಸಸ್ ಆಫ್ 10% ಆಫ್ ಸ್ಯಾಲ್ರಿ. ಸೊ ರೆಂಟ್ ಪೇಯ್ಡ್ ಬೈ ದ ಎಂಪ್ಲಾಯಿನ ತಗೊಳ್ಳಿ. ಎಂಪ್ಲಾಯಿ ಎಷ್ಟು ಪೇಮೆಂಟ್ ಮಾಡಿದ್ದಾನೆ ರೆಂಟನ್ನು, ಅದನ್ನು ಕನ್ಸಿಡರ್ ಮಾಡಿ. ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? ರೆಂಟ್ ಪೇಯ್ಡ್ ಬೈ ಎಂಪ್ಲಾಯಿ rupees 2,000 ಪರ್ ಮಂತ್ ಅಂತ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ ಬೇಕಿದ್ರೆ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಪಾಯಿಂಟಲ್ಲಿ ಕೊಟ್ಟಿದ್ದಾರೆ. ರೆಂಟ್ ಪೇಯ್ಡ್ ಬೈ ಎಂಪ್ಲಾಯಿ rupees 2,000 ಪರ್ ಮಂತ್ ಅಲ್ವಾ? ಅವನು ಎಷ್ಟು ಖರ್ಚು ಮಾಡಿದ್ದಾನೆ ರೆಂಟ್ ಅಂತ ಹೇಳಿ? 2,000. ನೆಕ್ಸ್ಟು ಇನ್ ಎಕ್ಸಸ್ ಆಫ್ 10% ಆಫ್ ಸ್ಯಾಲ್ರಿ ಅಂತ ಹೇಳಿದ್ರೆ 10% ಆಫ್ ಸ್ಯಾಲ್ರಿನ ಕಂಪೇರ್ ಮಾಡಿದವಾಗ ಅವನು ರೆಂಟ್ ಎಷ್ಟು ಪೇಮೆಂಟ್ ಮಾಡಿದನು, ಅದು ಎಕ್ಸ್ಟ್ರಾ ಎಷ್ಟು ಪೇಮೆಂಟ್ ಮಾಡಿದೆ ಅಂತೇಳಿ ಕನ್ಸಿಡರ್ ಮಾಡಬೇಕು. ಸೊ ರೆಂಟ್ ಪೇಡ್ ಈಸ್ 2,000. ಸೊ 10% ಆಫ್ ಸ್ಯಾಲ್ರಿ ವಿಲ್ ಬಿ ಹೌ ಮಚ್? ಸೊ ಸ್ಯಾಲ್ರಿ ಅಂತ ಹೇಳಿ ಕನ್ಸಿಡರ್ ಮಾಡಿದವಾಗ ನೆನ್ಪಿಟ್ಕೊಳ್ಳಿ, ಫಾರ್ ಹೌಸ್ ರೆಂಟ್ ಅಲವೆನ್ಸಸ್ ವೆನ್ ಎವರ್ ದೇ ಕಾಲ್ ಸ್ಯಾಲ್ರಿ ಇನ್ಕ್ಲೂಡ್ಸ್, ಐ ಹ್ಯಾವ್ ರಿಟರ್ನ್ ಹಿಯರ್, ಸಿ
ಸ್ಯಾಲರಿ ಇಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ ಪ್ಲಸ್ ಡಿ ಎ ಪ್ಲಸ್ ಕಮಿಷನ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಬೇಸಿಕ್ ಸ್ಯಾಲರಿ ಬಿ ಎಸ್, ಡಿ ಎ ಸ್ಟ್ಯಾಂಡ್ಸ್ ಫಾರ್ ಡಿಯರೆನ್ಸ್ ಅಲವೆನ್ಸಸ್ ಪ್ಲಸ್ ಕಮಿಷನ್. ಯಾಕೆ ನಾನು ಪ್ಲಸ್ ಕಮಿಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ ದಿಸ್ ಕ್ವೆಶನ್ ದೇ ಹ್ಯಾವ್ ನಾಟ್ ಗಿವನ್ ದ commission amount, so I have taken the basic salary and dearance allowances. So try to understand, salary means what? Not the exact total amount of salary, that salary includes basic salary, DA and commission. So question ಅಲ್ಲಿ basic salary, DA, commission ಕೊಟ್ಟಿದ್ರೆ ಅವನ್ಗಳನ್ನು ತಗೊಳ್ಬೇಕಾಗ್ತದೆ. ಸೊ ಬೇಸಿಕ್ ಸ್ಯಾಲರಿ ಎಷ್ಟು ಕೊಟ್ಟಿದ್ದಾರೆ? 7,200 per month. ಡಿಯರೆನ್ಸ್ ಅಲವೆನ್ಸಸ್ ಅನ್ನು ಕೊಟ್ಟಿದ್ದಾರೆ, ಡಿ ಎ ಅಂತ ಕೊಟ್ಟಿದ್ದಾರೆ. ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ₹200 per month. ಸೊ 7,200 ಪ್ಲಸ್ 200 ಇಟ್ ವಿಲ್ ಬಿ 7,400 ಇಸ್ ದಿ ಟೋಟಲ್ ಅಮೌಂಟ್ ಆಫ್ ಸ್ಯಾಲರಿ. ನೆನ್ಪಿಟ್ಕೊಳ್ಳಿ, ಆರ್ಡರ್ ವೈಸ್ ಅಲ್ಲಿದ್ದೀವಿ ನಾವು. 10% ಆಫ್ ಸ್ಯಾಲರಿ ಮೀನ್ಸ್ ವಿ ಹ್ಯಾವ್ ಟು, ಸ್ಯಾಲರಿ ಮೀನ್ಸ್ ವಾಟ್? ಬೇಸಿಕ್ ಸ್ಯಾಲರಿ, ಡಿ ಎ ಪ್ಲಸ್ ಕಮಿಷನ್. ಕಮಿಷನ್ ಈ ಕ್ವೆಶನಲ್ಲಿ ಪ್ರೊವೈಡ್ ಮಾಡಿಲ್ಲ, ಹಾಗಾಗಿ ಬೇಸಿಕ್ ಸ್ಯಾಲರಿ ಪ್ಲಸ್ ಡಿ ಎ ಅಂತ ಮಾತ್ರ ಕನ್ಸಿಡರ್ ಮಾಡಿದರೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಡಿ ಎ ಅಂತ ಕೊಟ್ಟಿದ್ದಾರೆ. ಡಿ ಎ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್. ಓಕೆ, ಡಿ ಎಲ್ಲಿ ಯಾವತ್ತೂ ಕೂಡ ಏನು ಪ್ರೊವೈಡ್ ಮಾಡಬೇಕಂತ ಹೇಳಿದ್ರೆ, ದೇ ಹ್ಯಾವ್ ಟು ಮೆನ್ಷನ್ ದ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್. ಇಫ್ ಇಟ್ ಡಸ್ ನಾಟ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್, ವಿ ಶುಡಂಟ್ ಕನ್ಸಿಡರ್ ಡಿ ಎ ಅಮೌಂಟ್ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ಸ್ಯಾಲ್ರಿ. ಅರ್ಥ ಮಾಡ್ಕೊಳ್ಳಿ, ಸ್ಯಾಲ್ರಿಯಲ್ಲಿ ನಾವು ಡಿ ಎ ಅಂತ ಏನು ಆ್ಯಡ್ ಮಾಡ್ತೀವೋ, ಯಾವ ಡಿ ಎ ಕನ್ಸಿಡರ್ ಮಾಡಬೇಕಂತೆ? ಯಾವ ಪೋರ್ಷನ್ ಆಫ್ ಡಿ ಎ ರಿಟೈರ್ಮೆಂಟ್ ಬೆನಿಫಿಟ್ಗೆ ಎಂಟರ್ ಆಗುತ್ತೆ, ಅದು ಬ್ರ್ಯಾಕೆಟಲ್ಲಿ ಪ್ರೊವೈಡ್ ಮಾಡಿರಬೇಕು. ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ or does not enters into retirement benefit ಕೊಟ್ಟಿದ್ರೆ ಅದನ್ನು ಕನ್ಸಿಡರ್ ಮಾಡಬಾರ್ದು. ದ ಡಿ ಎ ಪೋರ್ಷನ್ ವಿಚ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್, ದಟ್ ಓನ್ಲಿ ಕನ್ಸಿಡರ್ಡ್ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ಸ್ಯಾಲರಿ. ಸೊ ಹಿಯರ್ ವಿ ಹ್ಯಾವ್ ಕನ್ಸಿಡರ್ಡ್ ದ ಡಿ ಎ ಬಿಕಾಸ್ ದೇ ಹ್ಯಾವ್ ಗಿವನ್ ಇನ್ ದಿ ಬ್ರಾಕೆಟ್ that it enters into retirement benefit. If nothing is given, we can directly take it as what? Enters into retirement benefit. In specifically if they have mentioned it does not enters ಅಂತ ಕೊಟ್ಟಿದ್ರೆ ನಾವಲ್ಲಿ ಕನ್ಸಿಡರ್ ಮಾಡೋಗುತ್ತೆ. ಇಲ್ಲ, ತೊಗೊಳ್ಬಾರ್ದು. ಡಿ ಎನ ಸ್ಯಾಲರಿಯಲ್ಲಿ ಕನ್ಸಿಡರ್ ಮಾಡಬಾರ್ದು. ಇಲ್ಲಿ ಕನ್ಸಿಡರ್ ಯಾಕೆ ಮಾಡಿದ್ದೀವಿ ಅಂತ ಹೇಳಿದ್ರೆ, ಅದು ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ 200 per month ನಾವು ಕನ್ಸಿಡರ್ ಮಾಡ್ತೀವಿ. ಕ್ಲಿಯರ್ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಡಿ ಎನ ಆಬ್ವಿಯಸ್ಲಿ ಕನ್ಸಿಡರ್ ಮಾಡಬೇಕು ಸ್ಯಾಲರಿಯಲ್ಲಿ. ಸ್ಯಾಲರಿ ಮೀನ್ಸ್ ವಾಟ್? ಬೇಸಿಕ್ ಸ್ಯಾಲರಿ, ಡಿ ಎ ಪ್ಲಸ್ ಕಮಿಷನ್. ಸೊ ಡಿ ಯಾವಾಗ ಕನ್ಸಿಡರ್ ಮಾಡಬೇಕು ಅಂತ ಕಂಡೀಷನ್ ನೆನ್ಪಿಟ್ಕೊಳ್ಳಿ, ಅದು ರಿಟೈರ್ಮೆಂಟ್ ಬೆನಿಫಿಟ್ಗೆ ಎಂಟರ್ ಆಗಿದ್ದರೆ ಮಾತ್ರ ಡಿ ಎನ ಕನ್ಸಿಡರ್ ಮಾಡಬೇಕು. ಸೊ ಸ್ಯಾಲರಿ ಇಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ ಪ್ಲಸ್ ಡಿ ಎ is equal to 7,200 plus 200 is equal to 7,400 is the total amount of salary per month. So ವಾಪಸ್ ಬನ್ನಿ, calculation of rent paid in excess of 10% of his salary. So rent paid by the employee is ₹2,000, that was given in the question. 10% of salary ನಾವು ಇಲ್ಲಿ ಮಾಡಿದ್ದೀವಿ. ಸ್ಯಾಲ್ರಿ ಅಂದರೆ ಎಷ್ಟು ಅಂತ ಹೇಳಿ ಕನ್ಸಿಡರ್ ಮಾಡಿದ್ದೀವಿ. 7,400 ಆ್ಯಸ್ ಪರ್ ಅವರ್ ಕ್ಯಾಲ್ಕುಲೇಷನ್ 7,400 ಇಸ್ ದಿ ಸ್ಯಾಲ್ರಿ. ಸೊ 10% ಆಫ್ ಸ್ಯಾಲ್ರಿ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ? ₹740 ಬರುತ್ತೆ. ಎಕ್ಸಸ್ ಅಂದರೆ ಹೆಚ್ಚುವರಿ ಹೇಗೆ ಕನ್ಸಿಡರ್ ಮಾಡೋದು? ನಾನು ಪೇಮೆಂಟ್ ಮಾಡಿರುವಂಥ ರೆಂಟು ನನ್ನ 10% ಆಫ್ ಸ್ಯಾಲ್ರಿಗಿಂತ ಎಷ್ಟು ಜಾಸ್ತಿ ಇದೆ ಅಂತೇಳಿ ಕನ್ಸಿಡರ್ ಮಾಡಬೇಕಂತ ಹೇಳಿದ್ರೆ ಎರಡು ಡಿಫ್ರೆನ್ಸ್ ನೋಡಿದರೆ ಆಯಿತು. ಸೊ ವಿ ಹ್ಯಾವ್ ಟು ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ರೆಂಟ್ ಪೇಡ್ ಬೈ ದಿ ಎಂಪ್ಲಾಯಿ ಆ್ಯಂಡ್ 10% ಆಫ್ ಸ್ಯಾಲ್ರಿ. So 2,000 is the rent paid by the employee, 10% of salary is ₹740. So the excess amount as a rent paid by the employee is ₹1,260. ₹1,260 is the excess amount of rent paid by the employee as a house rent. So 1,260 ಏನಾಯಿತು? ರೆಂಟ್ ಪೇಯ್ಡ್ ಬೈ ದಿ ಎಂಪ್ಲಾಯಿ ಇನ್ ಎಕ್ಸಸ್ ಆಫ್ 10% ಆಫ್ ಸ್ಯಾಲರಿ. ಅಂದರೆ 10% ಸ್ಯಾಲರಿ ಏನಿರುತ್ತೋ ಅದಕ್ಕಿಂತ ಹೆಚ್ಚುವರಿಯಾಗಿ ಅವನು ರೆಂಟನ್ನು ಎಷ್ಟು ಪೇಮೆಂಟ್ ಮಾಡಿದ್ದಾನೆ? 10% ಆಫ್ ಸ್ಯಾಲರಿ ಎಷ್ಟು ಬರುತ್ತೆ? ₹740 ಬರುತ್ತೆ. ಅದಕ್ಕಿಂತ ಜಾಸ್ತಿ ಎಷ್ಟು ರೆಂಟ್ ಕೊಟ್ಟಿದ್ದಾನೆ? 1,260 ಅಮೌಂಟನ್ನು ರೆಂಟ್ ಪೇಮೆಂಟ್ ಮಾಡಿದ್ದಾನೆ. ಸೊ ದ್ಯಾಟ್ ಈಸ್ ದಿ ಎಕ್ಸಸ್ ಅಮೌಂಟ್ ಆಫ್ ಸ್ಯಾಲರಿ, ದಟ್ ಈಸ್ ಎಕ್ಸಸ್ ಅಮೌಂಟ್ ಆಫ್ ರೆಂಟ್ ಪೇಯ್ಡ್ ಇನ್ ಎಕ್ಸಸ್ ಆಫ್ 10% ಆಫ್ ಸ್ಯಾಲರಿ. ಸೊ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ರೆಂಟ್ ಪೇಯ್ಡ್ ಇನ್ ಎಕ್ಸಸ್ ಆಫ್ 10% ಆಫ್ ಸ್ಯಾಲರಿ. ಈಗ ಬನ್ನಿ ಕ್ಯಾಲ್ಕುಲೇಷನ್ ಆಫ್ HR ವಾಪಸ್ ಬನ್ನಿ, ಅಲ್ಲೇ ನೋಟಲ್ಲಿದ್ದೀವಿ. ಆ್ಯಕ್ಚುಲ್ HR ರಿಸೀವ್ಡ್ ಆ್ಯಸ್ ಪರ್ ದಿ ರೂಲ್ 3,000, ಅದು ಆ್ಯಸ್ ಇಟ್ ಈಸ್ ತೊಗೊಳ್ಬೇಕು. ಆ್ಯಕ್ಚುಲ್ HR ರಿಸೀವ್ಡ್ ಅದು ಕಂಡೀಷನ್ ಹಾಗಿರುತ್ತೆ. ಫಸ್ಟ್ ಪಾಯಿಂಟ್ ಅಮೌಂಟ್ ಕೊಟ್ಟಿದ್ದಾರೆ ₹3,000. ರೆಂಟ್ ಪೇಯ್ಡ್ ಇನ್ ಎಕ್ಸಸ್ ಆಫ್ 10% ಸ್ಯಾಲರಿ ಈಗ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ 1,260. ನಂತರ ಬರುತ್ತೆ ರೂಲ್ ನೋಡ್ಕೊಳ್ಳಿ, ವಾಪಸ್ ಬನ್ನಿ. ಎರಡು ಅಮೌಂಟ್ ನಾನು ಬರ್ದಾಯಿತು. ಫಸ್ಟ್ ಒನ್ನು ದ ಆ್ಯಕ್ಚುಲ್ ಅಮೌಂಟ್ ಆಫ್ ಹೌಸ್ ರೆಂಟ್ ಅಲವೆನ್ಸಸ್ ರಿಸೀವ್ಡ್ ಬರ್ದಿದ್ದೀನಿ 3,000 ಕೊಟ್ಟಿದ್ರು ಕ್ವೆಶನಲ್ಲಿ, ಇದು ಕಂಪಲ್ಸರಿ ಇರುತ್ತೆ. ದ ಆ್ಯಕ್ಚುಲ್ ರೆಂಟ್ ಪೇಯ್ಡ್ ಬೈ ದಿ SC ಇನ್ ಎಕ್ಸಸ್ ಆಫ್ 10% ಆಫ್ ಹಿಸ್ ಸ್ಯಾಲರಿ, ಅದು ನಾವು ಕ್ಯಾಲ್ಕುಲೇಟ್ ಮಾಡಿ ಬರ್ದಿದ್ದೀವಿ ಎಷ್ಟು? 1,260. ಆರ್ ಥರ್ಡ್ ಪಾಯಿಂಟ್ ಓನ್ಲಿ ಎರಡಲ್ಲಿ ಒಂದನ್ನು ಕನ್ಸಿಡರ್ ಮಾಡಬೇಕು. ಫಸ್ಟ್ ಪಾಯಿಂಟ್ ಏನಿದೆ? ಹಾಫ್ ಆಫ್ ಹಿಸ್ ಸ್ಯಾಲರಿ ಇಫ್ ದ ಹೌಸ್ ಇಸ್ ಸಿಚುವೇಟೆಡ್ ಇನ್ ಬಾಂಬೆ, ಮದ್ರಾಸ್, ಕಲ್ಕತ್ತಾ ಆ್ಯಂಡ್ ಡೆಲ್ಲಿ. 2/5 ಆಫ್ ಸ್ಯಾಲರಿ ಇಫ್ ದ ಹೌಸ್ ಇಸ್ ಸಿಚುವೇಟೆಡ್ ಇನ್ ಎಟ್ ಎನಿ ಅದರ್ ಪ್ಲೇಸಸ್. ಹಾಫ್ ಯಾವಾಗ ತೊಗೊಳ್ಬೇಕು? ಆ 4 ಪ್ಲೇಸಲ್ಲಿ ಯಾವುದಾದ್ರು ಒಂದು ಪ್ಲೇಸಲ್ಲಿ ಮನೆ ಇದ್ದರೆ ಹಾಫ್ ಅಂತ ಕನ್ಸಿಡರ್ ಮಾಡಿ. ಅದನ್ನು ಬಿಟ್ಟು ಬೇರೆ ಪ್ಲೇಸಲ್ಲಿ ಮನೆ ಇದ್ದರೆ ಏನು ಮಾಡಬೇಕು? 2/5 ಅಂತೇಳಿ ಕನ್ಸಿಡರ್ ಮಾಡಬೇಕು. ಹಾಗಾದ್ರೆ ನನ್ನ ಹೌಸ್ ಎಲ್ಲಿ ಸಿಚುವೇಟ್ ಆಗಿದೆ? ಎಂಪ್ಲಾಯ್ಮೆಂಟ್ ಏರಿಯಾ. ದ ಪ್ಲೇಸ್ ಆಫ್ ಎಂಪ್ಲಾಯ್ಮೆಂಟ್ ಈಸ್ ಗುಲ್ಬರ್ಗಾ.
ಸೊ ಅವನು ವರ್ಕ್ ಮಾಡ್ತಿರೋದು ಇಲ್ಲಿ ಗುಲ್ಬರ್ಗದಲ್ಲಿ, ಹಾಗಾದರೆ ಗುಲ್ಬರ್ಗದಲ್ಲಿ ಅವನು ಮನೆ ಸಿಕ್ಕಿರುತ್ತೆ ಅಲ್ವಾ. ಸೊ ಹಾಗಾಗಿ ಗುಲ್ಬರ್ಗ ಅಂತ ಹೇಳಿದ್ಮೇಲೆ ಯಾವ ರೂಲ್ ಅಂತ ತಗೊಳ್ತೀರಿ, ಹಾಫ್ ಆಫ್ ಸ್ಯಾಲ್ರಿ ತೊಗೊಳ್ತೀರೋ ಅಥವಾ 2/5 ಆಫ್ ಸ್ಯಾಲ್ರಿ. ಸೊ ವಿ ಹ್ಯಾವ್ ಟು ಕನ್ಸಿಡರ್ 2/5 ಆಫ್ ಸ್ಯಾಲ್ರಿ ಇಫ್ ದ ಹೌಸ್ ಈಸ್ ಸಿಚುವೇಟೆಡ್ ಎಟ್ ಎನಿ ಅದರ್ ಪ್ಲೇಸಸ್. ಬಾಂಬೆ, ಮದ್ರಾಸ್, ಕಲ್ಕತ್ತಾ, ದಿಲ್ಲಿಯನ್ನು ಬಿಟ್ಟು ಬೇರೆ ಪ್ಲೇಸಲ್ಲಿ ಮನೆ ಇದ್ದರೆ ಏನಾಗುತ್ತೆ, 2/5 ಆಫ್ ಸ್ಯಾಲ್ರಿನ ಕನ್ಸಿಡರ್ ಮಾಡಬೇಕು. ಹಾಗಾಗಿ ನಾನು ಏನು ಮಾಡಿದ್ದೀನಿ, 2/5 ಆಫ್ ಸ್ಯಾಲ್ರಿನ ಕನ್ಸಿಡರ್ ಮಾಡಿದ್ದೀನಿ. ಸೊ ಫಸ್ಟ್ ಪಾಯಿಂಟ್ ಆ್ಯಕ್ಚುಲ್ HR ರಿಸೀವ್ಡ್ ಬರ್ದಿದ್ದೀನಿ. ಸೆಕೆಂಡ್ ಪಾಯಿಂಟ್ ರೆಂಟ್ ಪೇಡ್ ಇನ್ ಎಕ್ಸೆಸ್ ಆಫ್ 10% ಆಫ್ ಸ್ಯಾಲ್ರಿ ತೊಗೊಂಡಿದ್ದೀನಿ 1260 ಆರ್ 2/5 ಆಫ್ ಸ್ಯಾಲ್ರಿ, ಯಾಕಂದರೆ ಬ್ರ್ಯಾಕೆಟಲ್ಲಿ ಬರ್ದಿದ್ದೀನಿ ಸ್ಟೇಸ್ ಇನ್ ಗುಲ್ಬರ್ಗ ಅಂತೇಳಿ ಬರ್ತೀನಿ. ಸೊ 7,400 ಸ್ಯಾಲ್ರಿನ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಅದರದ್ದು 2/5 ತೊಗೊಂಡ್ರೆ 2960. ಸೊ ಈ ಮೂರು ಅಮೌಂಟಲ್ಲಿ ವಿಚ್ ಎವರ್ ಈಸ್ ಲೆಸ್. ಸೊ ಇಲ್ಲಿ ಹೆಡ್ಡಿಂಗಲ್ಲೇ ಕೊಟ್ಟಿದ್ದಾರೆ, ಎಕ್ಸ್ಪೆಂಡಿಚರ್ ಇನ್ಕರ್ ಎಕ್ಸಮ್ ಟು ದ ಎಕ್ಸ್ಟೆಂಟ್ ಆಫ್ ಲೀಸ್ಟ್ ಆಫ್ ದಿ ಫಾಲೋವಿಂಗ್ ಅಂತ ಕೊಟ್ಟಿದ್ದಾರೆ. ನೆನ್ಪಿಟ್ಕೊಳ್ಳಿ, ಈ ಮೂರು ಅಮೌಂಟ್ ಏನು ಕ್ಯಾಲ್ಕುಲೇಟ್ ಮಾಡಿರ್ತೀರೋ, ಹೊರಗಡೆ ಬರೆದಿರ್ತೀರೋ, ಈ ಮೂರು ಅಮೌಂಟಲ್ಲಿ ಕಡಿಮೆ ಇರೋದು ಮಿನಿಮಮ್ ಅಮೌಂಟನ್ನು ಎಕ್ಸೆಂಪ್ಟ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಸೊ 3,000 HR ರಿಸೀವ್ಡ್, ರೆಂಟ್ ಪೇಡ್ ಇನ್ ಎಕ್ಸೆಸ್ ಎಷ್ಟಾಗಿದೆ 1260, 2/5 ಆಫ್ ಸ್ಯಾಲ್ರಿ 2960. ಈ ಮೂರು ಅಮೌಂಟಲ್ಲಿ ಅತ್ಯಂತ ಕಡಿಮೆ ಯಾವುದಿದೆ, ಮಿನಿಮಮ್ ಅಮೌಂಟು 1260, ರೈಟ್. ಸೊ ಐ ಹ್ಯಾವ್ ರಿಟನ್ ಹಿಯರ್ ವಿಚ್ ಎವರ್ ಈಸ್ ಮಿನಿಮಮ್, ದಟ್ ಈಸ್ 1260 ಈಸ್ ಎಕ್ಸೆಂಪ್ಟೆಡ್. ಓಕೆ, ಸೊ ಹಾಗಾದರೆ ಟ್ಯಾಕ್ಸ್ ಪೇಮೆಂಟ್ ಮಾಡಲಿಕ್ಕೆ ಅಗತ್ಯ ಇಲ್ದಿರೋದು ಅಮೌಂಟ್ ಎಷ್ಟು, 1260. ದಟ್ ಮೀನ್ಸ್ he is not liable to pay the tax on house rent on the amount of rupees 1260. ಸೊ ಇದು ಎಕ್ಸೆಂಪ್ಟೆಡ್ ಅಮೌಂಟ್, ಅದರ ಮೇಲೆ ನೀನು ಟ್ಯಾಕ್ಸ್ ಪೇಮೆಂಟ್ ಮಾಡುವಂಥ ಅಗತ್ಯ ಇಲ್ಲ. ಆದರೆ ಉಳಿದಿರೋ ಅಮೌಂಟ್ ಮೇಲೆ ಏನು ಮಾಡಬೇಕಾಗುತ್ತೆ, ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಟ್ಯಾಕ್ಸಬಲ್ HR ಏನಿರ್ಬೋದು, ಟ್ಯಾಕ್ಸಬಲ್ HR ವಿಲ್ ಬಿ ಆ್ಯಕ್ಚುಲ್ HR ರಿಸೀವ್ಡ್ ಮೈನಸ್ ಎಕ್ಸೆಂಪ್ಟೆಡ್. ಅವನು ರಿಸೀವ್ ಮಾಡಿರುವಂಥ HR ಮತ್ತು ಎಕ್ಸೆಂಪ್ಟ್ ಆಗಿರೋ HR ಮೈನಸ್ ಮಾಡಿಬಿಟ್ರೆ ಉಳಿದಿರೋದು ಏನಾಗುತ್ತೆ, ಟ್ಯಾಕ್ಸೇಬಲ್ HR. ಅವ್ನು ಆ್ಯಕ್ಚುಲಾಗಿ ರಿಸೀವ್ ಮಾಡಿದ HR ಎಷ್ಟಿತ್ತು, 3,000 rupees, ರೈಟ್. ಸೊ ಅಮೌಂಟ್ ಆಫ್ HR ರಿಸೀವ್ಡ್ ಅವ್ರ ಹೌಸ್ ರೆಂಟ್ ಅಲವೆನ್ಸಸ್ ರಿಸೀವ್ಡ್ rupees 3,000. ಸೊ 3,000ಅಲ್ಲಿ ಟ್ಯಾಕ್ಸ್ ಎಕ್ಸೆಂಪ್ಟ್ ಆಗಿದೆ ಎಷ್ಟು ರೂಪಾಯಿ, ಈಗ ತಾನು ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ 1260, ರೈಟ್. ದ ಆ್ಯಕ್ಚುಲ್ HR ರಿಸೀವ್ಡ್ ಇಸ್ rupees 3,000, whereas exempted HR is 1260, remaining will be taxable HR. So this is the way to calculate the amount of HRA exempted and taxable. So taxable HRA was 1740, exempted HR ಎಷ್ಟು ಬರುತ್ತೆ 1260. So for the calculation of HRA you need to remember 3 points, 3 major points. One is the actual amount of house rent allowance received or the actual rent paid by the assessee in excess of 10% of salary, or half of salary if the house is situated in Bombay, Madras, Kolkata and Delhi, 2/5 of salary if the house is situated at any other places. ಈ ಪಾಯಿಂಟ್ಸನ್ನು ಕನ್ಸಿಡರ್ ಮಾಡಿ, 3 ಪಾಯಿಂಟ್ಸಲ್ಲಿ ಯಾವುದ್ರ ಮಿನಿಮಮ್ ಅಮೌಂಟ್ ಯಾವುದು ಬರುತ್ತೋ ಅದನ್ನು ಎಕ್ಸೆಂಪ್ಟ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಟ್ಯಾಕ್ಸಬಲ್ ಹೇಗೆ ಮಾಡೋದು, HR ರಿಸೀವ್ ಮಾಡೋದ್ರಲ್ಲಿ ಎಕ್ಸೆಂಪ್ಟ್ ಆಗಿರೋ ಅಮೌಂಟನ್ನು ಮೈನಸ್ ಮಾಡಿದರೆ ನಿಮಗೇನು ಸಿಗುತ್ತೆ, ಟ್ಯಾಕ್ಸಬಲ್ HR ಸಿಗುತ್ತೆ. ಸೊ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ಹೌಸ್ ರೆಂಟ್ ಅಲವೆನ್ಸಸ್, ಸ್ಯಾಲರಿ ಮೀನ್ಸ್ ವಾಟ್, ಸ್ಯಾಲರಿ ಈಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ DA ಪ್ಲಸ್ ಕಮಿಷನ್. In this example, they have not given the commission, so I have not added the commission amount for the calculation of HRA. So DA, for the calculation of DA, remember that while considering the DA for the calculation of salary for HRA, DA must enter into retirement benefit. Sometime in question they may give half of the DA enters into retirement benefit. ಈಗ DA ಎಷ್ಟು ತಗೊಳ್ತೀರಿ, ಫಾರ್ ಎಕ್ಸಾಂಪಲ್ ಅವರು ಬ್ರ್ಯಾಕೆಟಲ್ಲಿ ಹಾಫ್ ಆಫ್ ದ DA ಎಂಟರ್ಸ್ ಇಂಟು ರಿಟರ್ಮೆಂಟ್ ಬೆನಿಫಿಟ್ ₹200 per month ಅಂತ ಕೊಟ್ಟಿದ್ದಾರೆ. ಆವಾಗ ನೀವು DA 200 ಅಂತ ತೊಗೊಳ್ಳಿಕ್ಕೆ ಆಗೋದಿಲ್ಲ, DA ಏನು ಮಾಡಬೇಕು, ಹಾಫ್ ಮಾಡಬೇಕು. ಹಾಫ್ ಎಂಟರ್ಸ್ ಇಂಟು ರಿಟರ್ಮೆಂಟ್ ಬೆನಿಫಿಟ್, ದಟ್ ಮೀನ್ಸ್ ರಿಮೈನಿಂಗ್ ಹಾಫ್ ಡಸ್ ನಾಟ್ ಎಂಟರ್ಸ್ ಇಂಟು ರಿಟರ್ಮೆಂಟ್ ಬೆನಿಫಿಟ್. ಸೊ ಯಾವುದು ಎಂಟರ್ ಆಗುತ್ತೋ ಅಷ್ಟನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಇದರಲ್ಲಿ 200 ಎಂಟರ್ ಆದರೆ ₹100 ಎಂಟರ್ ಆಗುತ್ತೆ ಅಂತೇಳಿ ಅರ್ಥ, ₹100 ಎಂಟರ್ ಆಗೋದಿಲ್ಲ ಅಂತೇಳಿ. ಸೊ DA ಕನ್ಸಿಡರ್ ಮಾಡುವಾಗ ಅರ್ಥ ಮಾಡ್ಕೊಳ್ಬೇಕು, ಬ್ರ್ಯಾಕೆಟಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಬೇಕು. ಏನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಅಮೌಂಟನ್ನು DAನ ಕನ್ಸಿಡರ್ ಮಾಡಿ, ಏನಾದರೂ ಪ್ರೊವೈಡ್ ಮಾಡಿದರೆ ಎಷ್ಟು ಪ್ರೊವೈಡ್ ಮಾಡಿದೆ ಅಂತ ಕನ್ಸಿಡರ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ಸೊ ದಿಸ್ ಇಸ್ ಅಬೌಟ್ HRA ಕ್ಯಾಲ್ಕುಲೇಷನ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್.